ಮಾನದಂಡಗಳನ್ನು ಏನೇನು ಅನುಸರಿಸಿದ್ರೆ ಸರ್? ಮಾನದಂಡಗಳು ಅಂತ ಹೇಳಿದ್ರೆ ಒಂದು ಮೇನ್ ಅಂದ್ರೆ ಇನ್ಕಮ್ ಕ್ರೈಟೀರಿಯಾ. ಓಕೆ. ಇಲ್ಲಿ ಇನ್ಕಮ್ ಕ್ರೈಟೀರಿಯಾ ಯಾಕಂದ್ರೆ BPL ಆಗಲಿ ಬೇರೆ ಬೇರೆ ಒಂದು ಇನ್ಕಮ್ ಲೆಸ್ ಇದ್ದಂತ ನಮ್ಮ ಬಡ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಇನ್ಕಮ್ ಕ್ರೈಟೀರಿಯಾ ಇಟ್ಕೊಂಡಿವಿ. ಎರಡನೇದು ಬೇರೆ ಬೇರೆ ರಿಸರ್ವೇಶನ್ ಕ್ಯಾಟಗರಿ ಏನಿದಾವೆ ಅದು ಫಾಲೋ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಮುಖ್ಯವಾಗಿ ಈ ಮೈನಾರಿಟಿ ಶಾಲೆಗಳಲ್ಲಿ ದ ಸೀಟ್ಸ್ ಆರ್ ರಿಸರ್ವ್ಡ್ 75% ಫಾರ್ ಮೈನಾರಿಟೀಸ್ ಅಂಡ್ 25% ಫಾರ್ ಅದರ್ OBC ಅಂಡ್ SC/ST ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಈ ತರ 75-25 ರೇಷಿಯೋದಲ್ಲಿ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಶಿಸ್ತು, ವ್ಯಕ್ತಿತ್ವ, ಆತ್ಮವಿಶ್ವಾಸ ಯಾವ್ದಾದ್ರು ಇಲ್ಲಿ ಅದು ಒಂದೇ ಅಂತಲ್ಲ, ನಾವು ವಿ ಆರ್ ಟ್ರೈಂಗ್ ಟು ಮೌಲ್ಡ್ ದ ಫ್ಯೂಚರ್ ಆಫ್ ದಿ ಸ್ಟೂಡೆಂಟ್. ಓವರಾಲ್ ಆಗಿ ಸ್ಟೂಡೆಂಟ್ ಯಾವ ತರ ಡೆವಲಪ್ ಆಗಬೇಕು, ಬರೀ ಅವನು ಶಾಲೆ ಮಾತ್ರ ಓದೋದಲ್ಲ, ಇಲ್ಲಿ ಬೇರೆ ಬೇರೆ ಒಂದು ವ್ಯಕ್ತಿತ್ವ ವಿಕಸನ ಯಾವ ತರ ಮಾಡಬೇಕು, ಬೇರೆ ಬೇರೆ ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಯಾವ ತರ ಪಾರ್ಟಿಸಿಪೇಟ್ ಮಾಡಬೇಕು, ಮತ್ತೆ ಯಾವ ತರ ಬೇರೆ ಬೇರೆ ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಇನ್ವಾಲ್ವ್ ಆಗಬೇಕು. ನಾಟ್ ಓನ್ಲಿ ನೌಕರಿ ತಗೊಳೋದಂತಲ್ಲ, ಈವನ್ ಆಸ್ ಎ ಸಿಟಿಸನ್ ಆಫ್ ಕಂಟ್ರಿ ಒಂದು ಒಳ್ಳೆ ಉತ್ತಮ ಪ್ರಜೆಯಾಗಿ ಯಾವ ತರ ಬಾಳ್ಬೇಕಂತಂದೇಳಿ ಸಹ ಒಂದು ಕಲ್ಸದ್ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಸಣ್ಣ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಆದ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಾಲೆಗಳ ಪ್ರಿನ್ಸಿಪಲ್ಸ್ ಆಗಲಿ, ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಲೆಕ್ಚರರ್ಸ್ ಆಗಲಿ ಹಗಲಿರುಳು ದುಡಿದು ನಮ್ಮ ಸ್ಟೂಡೆಂಟ್ಸ್ಗೆ ಕಲಿಸ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ.